ವೆಲ್ಕಮ್ ಟು ವೈಫೈ ಟಿಕ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ರೋಗಗಳು ಮತ್ತು ಹರಡುವ ಮಾರ್ಗಗಳನ್ನು ನೋಡೋಣ. ಇದು ಹೈ ಹೆಲ್ಡಿಂಗ್ ಟಾಪಿಕ್ ಆಗಿದೆ. ಮೊದಲನೇದಾಗಿ ಬ್ಯಾಕ್ಟೀರಿಯಾದಿಂದ ಹರಡುವ ರೋಗಗಳು, ವೈರಸ್ದಿಂದ ಹರಡುವ ರೋಗಗಳು, ಪ್ರೋಟೋಜೋವಾದಿಂದ ಹರಡುವ ರೋಗಗಳು ಮತ್ತು ಶಿಲೀಂಧ್ರದಿಂದ ಬರುವಂತಹ ರೋಗಗಳು. ಇವುಗಳಿಗೆ ಸಂಬಂಧಿಸಿದಂತೆ ಈ ಹಿಂದಿನ ಕೇಳಲಾದಂತಹ PC ಮತ್ತು PS ಆಗಿ ಕೇಳಿದಂಥ ಪ್ರಶ್ನೆಗಳನ್ನು ಸಹ ಇದರಲ್ಲಿ ನೀಡಲಾಗಿದೆ. ಪೂರ್ತಿಯಾಗಿ ವಿಡಿಯೋ ಗಮನಿಸಿ. ಮೊದಲನೇದಾಗಿ ಈ ಥರ ನೋಟ್ಸ್ ಮಾಡಿಕೊಳ್ಳಿ. ನೀವು ಈ PDF ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೇನೆ, ಅವಾಗ ಡೌನ್ಲೋಡ್ ಮಾಡ್ಕೊಳ್ಳಿ. ಇವಾಗ ಜಸ್ಟ್ ಕ್ಲಾಸ್ ಕೇಳಿ. ಬ್ಯಾಕ್ಟೀರಿಯಾದಿಂದ ಹರಡುವ ರೋಗಗಳು. ಒಂದನೇದು ಸಿಫಿಲಿಯಸ್, ಗೊನೋರಿಯಾ, ಕಾಲರಾ, ಕ್ಷಯರೋಗ, TB, ಧನುರ್ವಾಯು, ವಿಷಮ ಶೀತ ಜ್ವರ, ಟೆಪ್ರಾಯ್ಡ್, ಪ್ಲೇಗ್, ನರಡಿ ಜ್ವರ, ಅಂಡ್ರಾಕ್ಸ್ ಅಂತಾರೆ ಇದಕ್ಕೆ, ಡಿಪ್ತೇರಿಯಾ, ನಾಯಿ ಕೆಮ್ಮು, ಸ್ಟೆಪಿಸ್ಥ್ರೋಟ್, ಸ್ಯಾಲ್ಮೊನೆಲ್ಲಾ, ಕ್ಲೋಸ್ಟ್ರಿಡಿಯಾ, ಡಿಸಿಪಲ್, CDF. ಇದು ಲೈಂಗಿಕವಾಗಿ ಹರಡುವ ರೋಗಗಳು. ಸ್ಕೈಮೇಡಿಯಾ, ಗೊನೋರಿಯಾ, ನ್ಯೂಮೋನಿಯಾ, ಮೈನೆಂಜೈಟಿಸ್, ಮೂತ್ರನಾಳದ ಸೋಂಕು, UTIs. ಇವೆಲ್ಲವೂ ಬ್ಯಾಕ್ಟೀರಿಯಾಗಂತ ಸಂಬಂಧಿಸಿದಂಥ ರೋಗಗಳು. ಇನ್ನು ವೈರಸ್ನಿಂದ ಯಾವ್ಯಾವ ರೋಗ ಹರಡುತ್ತವೆ ನೋಡೋಣ. ಇನ್ಫ್ಲೂಯೆನ್ಸಾ ವೈರಸ್ ಅಂತ ಬರ್ತದೆ. ಇದು ದಡಾರ, ಮಿಸಲ್ಸ್, ರೇಬಿಸ್, ಸಾರ್ಸ್, ಸಿತ್ತಳೆ ಸಿಡುಬು, ಪೋಲಿಯೋ, ಹೆಪಟೈಟಿಸ್ A, ಚಿಕನ್ಗುನ್ಯಾ, ಸಾಮಾನ್ಯ ಶೀತ, ಮಂಗನ ಬಾವು, ಡೆಂಗ್ಯೂ ಜ್ವರ, ಏಡ್ಸ್, HIV. ನೆಕ್ಸ್ಟ್ ಹರ್ಪಿಸ್, ಹೆಪಟೈಟಿಸ್ B, ಪ್ರಜನಾಂಗದ ಗುಳ್ಳೆಗಳು, ಹಕ್ಕಿ ಜ್ವರ, ಹಂದಿ ಜ್ವರ, COVID-19, ಮೈಕ್ರೋಸೆಫೆಲಸ್, ಜಿಕಾ ವೈರಸ್, ಎಬೊಲಾ, ನಿಪಾ. ಇವೆಲ್ಲ ಪ್ರಮುಖವಾದಂತಹ ವೈರಸ್ನಿಂದ ಹರಡುವ ರೋಗಗಳಾಗಿವೆ. ನೆಕ್ಸ್ಟ್ ಇನ್ನು ಪ್ರೋಟೋಜೋವಾದಿಂದ ಹರಡುವ ರೋಗಗಳನ್ನು ನೋಡೋಣ. ಪ್ರಮುಖವಾಗಿ ಪ್ರೋಟೋಜೋವಾದಿಂದ ಮಲೇರಿಯಾ, ಇದು ಪ್ಲಾಸ್ಮೋಡಿಯಾದಿಂದ ಬರುತ್ತದೆ. ನಿದ್ರಾ ರೋಗ ಟ್ರಪೆನೋಸೋಮಾದಿಂದ ಬರುತ್ತದೆ. ಕಾಲ ಅಜಾರ್ ರೋಗ ಲೆಸ್ಮೇನಿಯಾದಿಂದ ಹರಡುತ್ತದೆ. ಜಿಯೋಡಿಯಾದಿಂದ ಬರುತ್ತದೆ. ನೆಕ್ಸ್ಟ್ ಯುನಿಯ ಉರಿತ ಟ್ರೈಕೋಮಾನಸಸ್. ನೆಕ್ಸ್ಟ್ ಚಾಗಸ್ ಕಾಯಿಲೆ ಟ್ರೆಪನೋಸೋಮಾದಿಂದ ಹರಡುತ್ತದೆ. ಇದು ಅಮೈನೋಬಿಕಿಕ್ ಎಂಟಮೀಬಾ. ನೆಕ್ಸ್ಟ್ ಕ್ರಿಸ್ಟೋಡಿಯಾಸ್ ಕ್ಸಿಪೋಡಿಯಂದಿಂದ ಹರಡುತ್ತದೆ. ಇವು ಪ್ರಮುಖವಾಗಿ ಪ್ರೋಟೋಜೋವಾದಿಂದ ಹರಡುವಂತಹ ರೋಗಗಳಾಗಿವೆ. ಇದರಲ್ಲಿ ಇವೆಲ್ಲವೂ ಫಸ್ಟ್ ಬ್ಯಾಕ್ಟೀರಿಯಾ ಅಂತ ನೋಡಿಕೊಳ್ಳಿ. ಇದರ ಬಗ್ಗೆನೇ ನೆಕ್ಸ್ಟ್ ಒಂದು ವಿಡಿಯೋ ಮಾಡುತ್ತೇನೆ ತಾಳಿ. ಈಗ ಶಿಲೀಂಧ್ರದಿಂದ ಹರಡುವ ರೋಗಗಳನ್ನು ನೋಡೋಣ. ಕಾಯಿಲೆಗಳು ಯಾವ ಬರ್ತವೆ. ರಿಂಗ್ ವರ್ಮ್, ಹುಳ್ಳಿಕಸಿ ರೋಗ ಅಂತ ಬರ್ತದೆ ಇದರಿದು. ಡೋಬಿನ್ ಈಚ್, ಡೋಬಿಕೆರೆಟ್. ನೆಕ್ಸ್ಟು ಅಥ್ಲೆಟಿಕ್ ಪೋಟೋ ಅಂತ ಬರ್ತದೆ. ಇದೊಂದು ಶಿಲೀಂಧ್ರದಿಂದ ಹರಡುವಂಥ ರೋಗ ಆಗಿದೆ. ಇದು ಕಜ್ಜಿ, ಉಗುರು ಸೋಂಕು, ಯುನಿಕ್ಯಾಂಡಿಯಾಸಿಸ್, ಹಿಸೋಪ್ಲಾಸ್ಮೋಡಿಸಿಸ್ ಅಂತ ಈ ಕಾಯಿಲೆಯು ಮುಖ್ಯವಾಗಿ ಶಿಲೀಂಧ್ರದಿಂದ ಹರಡುವಂಥ ರೋಗವಾಗಿದೆ. ಇನ್ನು ಕೀಟಗಳಿಂದ ಯಾವ್ಯಾವ ರೋಗ ಬರ್ತದೆ. ಕೀಟಗಳಿಂದವಾಗಿ ಬರುವಂಥ ರೋಗಗಳು ಮಲೇರಿಯಾ, ಕಾಲರಾ, ಪ್ಲೇಗ್, ಆಣೆಕಾಲು, ಅಸ್ಮಾರಿಸಿಸ್, ನಿದ್ರಾರೋಗ, ಜಿಯೋಟರ್ಸಿಸ್, ಚಿಕನ್ಗುನ್ಯಾ, ಡೆಂಗ್ಯೂ, ಜಿಕಾ ವೈರಸ್ ರೋಗ, ಹಳದಿ ಜ್ವರ, ಟೈಫಸ್ ಜ್ವರ, ಚಿಕನ್ಗುನ್ಯಾ ರೋಗ, ಸಾರಛೇದ. ಇವು ಪ್ರಮುಖವಾದಂತಹ ರೋಗಗಳು ಆಗಿದೆ. ಇವೆಲ್ಲ ಎದರಲ್ಲಿ ಬರ್ತವೆ ಅನ್ನೋದು ಇವಾಗ ನೋಡೋಣ. ಇದುವರೆಗೆ ನೋಡಿದ್ದು ಎಲ್ಲವೂ ಇವು ರೋಗಗಳಿಗೆ. ಇವುಗಳನ್ನು ಮೈಕ್ರೋ ಆರ್ಗಾನ್ಸ್ ಅಂತ ಇರುತ್ತೆ.
ಸೂಕ್ಷ್ಮ ಜೀವಿಗಳ ಪ್ರಪಂಚದ ಆಗಿದೆ ಇವೆಲ್ಲವು. ಬ್ಯಾಕ್ಟೀರಿಯಾ ಎಂಬುದು ಇದೊಂದು ಇಲ್ಲಿದೆ ನೋಡಿ, ಯಾವುದಂದರೆ ಬ್ಯಾಕ್ಟೀರಿಯಾ ಇದೊಂದು ಪ್ರೋಕ್ಯಾರಿಯೋಟಿಕ್ ಜೀವಕೋಶವಾಗಿದೆ. ಇದು ಸ್ಟಡಿ ಆಫ್ ಕಿಲ್ಸ್ ಪಾಠ ಹೇಳುವಾಗ ನಿಮಗೆ ಹೇಳ್ತೇನೆ ಇದನ್ನು. ಇದು ಪ್ರೋಕ್ಯಾರಿಯೋಟಿಕ್ ಇದರಲ್ಲಿ ಬರ್ತದೆ ಮುಖ್ಯವಾಗಿ ಇದು. ಇನ್ನು ಪ್ರಮುಖವಾಗಿ ನಾವು ಇದುವರೆಗೆ ನೋಡಿದಂತಹ ಎಲ್ಲವೂ ಸೂಕ್ಷ್ಮ ಜೀವಿಗಳು. ವೈರಸ್ ಆಯಿತು, ಆದಿಜೀವಿ ಪ್ರೋಟೋಜೋವಾಕ್ಕೆ ಇನ್ನೊಂದು ಹೆಸರು ಆದಿಜೀವಿ, ಮತ್ತು ಶಿಲೇಂಧ್ರ ಫಂಗಸ್ ಅಂತ ಕರೀತಾರೆ. ಶೈವಾಲಗಳು ಆ್ಯಂಗೆಲಿಸ್ ಅಂತ ಬರ್ತದೆ. ಇವುಗಳನ್ನು ಈ ವಿಡಿಯೋದಲ್ಲಿ ನೋಡಿದ್ದೇವೆ. ಇದರಿಂದ ಇವುಗಳಿಂದ ಯಾವ ಪ್ರಶ್ನೆಯನ್ನು ಕೇಳಬಹುದು ಅನ್ನೋದನ್ನು ಈಗ ನೋಡೋಣ. ಈಗ ಪ್ರಮುಖ 2015 KS ಅಲ್ಲಿ ಬಂದ ಪ್ರಶ್ನೆಗಳು ಇದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವುದನ್ನು ಹೊರತುಪಡಿಸಿ ಸೊಳ್ಳೆಗಳು ಪ್ರಸಾರ ಮಾಡುತ್ತವೆ? ಇದರ ಸರಿಯಾದ ಉತ್ತರ ಲೇಯಿಸ್ ಮೆನಾಸಿಸ್. ಹಕ್ಕಿ ಜ್ವರವು ಯಾವ ವಿಧದ ಇನ್ಫ್ಲೂಯೆನ್ಸಾ ವೈರಸ್ ಆಗಿದೆ? ಇದೊಂದು H5N1 ಆಗಿದೆ. ಅಕ್ಕಿಯಲ್ಲಿ ಕೈರ್ ಎಂಬ ರೋಗಕ್ಕೆ ಕಾರಣವಾಗುವುದು ಇದರ ಕೊರತೆಯಿಂದ. ಯಾವುದು? ಸತುವಿನ ಕೊರತೆಯಿಂದ. ನೆಕ್ಸ್ಟ್, ಸಕ್ಕರೆಯಿಂದ ವಾಣಿಜ್ಯ ಮೂಲದ ಲಿಂಬೆ ಆಮ್ಲದ ಉಳಿಯುವಿಕೆಯಲ್ಲಿ ಭಾಗಿಯಾದ ಜೀವಿ ಯಾವುದು? ಆಸ್ಪರ್ಜಿಲ್ಲಿಸ್ ಆಗಿದೆ. ಬ್ಯಾಕ್ಟೀರಿಯಾದ ಔಷಧಿ ಪೈಕಿ ಪ್ರತಿಜೀವಕವಲ್ಲದ್ದು ಈ ಕೆಳಗಿನ ಯಾವುದು? ಬ್ಯಾಕ್ಟೀರಿಯಮಸ್ DS. ನೆಕ್ಸ್ಟ್ ಕ್ವಶನ್, ವಾಟರ್ ಬ್ಲೂಮ್ ಇವುದರಿಂದ ಆಗಿದೆ? ಆಲ್ಗೆಗಳಿಂದ ಆಗಿದೆ. ಇದು 2019 ಬಂದಿದೆ ನೋಡಿ SDಯಲ್ಲಿ. ಡ್ಯಾಶ್ ಕಾಯಿಲೆ ತಾಮ್ರದ ಕೊರತೆಯಿಂದ ಉಂಟಾಗುತ್ತದೆ? ಮೆಂಕಿಸ್ ರೋಗ ಆಗಿದೆ ಅದಕ್ಕೆ ಸರಿಯಾದ ಉತ್ತರ. ಇದನ್ನು ಹೊರತುಪಡಿಸಿ ಕೆಳಗಿನ ಯಾವುದು? ಎಲ್ಲವೂ ವೈರಸ್ಗಳಾಗಿವೆ, ವೈರಸ್ಗಳ ಕಾರಣದಿಂದ ಆಗಿವೆ. ಇದಕ್ಕೆ ಸರಿಯಾದ ಉತ್ತರ ಟೈಫಾಯ್ಡ್ ಆಗಿದೆ. ಉಳಿಕೆದೆಲ್ಲವೂ ಬೇರೆ ರೋಗಕ್ಕೆ ಸಂಬಂಧಪಟ್ಟಿದ್ದೇವೆ. ಇನ್ನು ವೈರಲ್ ಅಥವಾ ಪೆಥಾಲಜಿ ವೈರಸ್ ರೋಗಶಾಸ್ತ್ರ ಸಂಬಂಧಿಸಿರುವ ರೋಗಗಳು ಯಾವುವು ಅಂತ ಕೇಳಿದರೆ ದಡಾರ ಬರ್ತದೆ. ದಡಾರ ಇದನ್ನು 2024 CRDRನಲ್ಲಿ ಕೇಳಿದ್ದಾರೆ. ನೆಕ್ಸ್ಟು ಗದ್ದಕಟ್ಟು, ಏಡ್ಸ್ ಇವೆಲ್ಲವೂ ಬರುವುದೇ ವೈರಸ್ನಿಂದ ಹರಡುವಂತಹ ರೋಗಗಳು. ಡೈರೆಕ್ಟ್ ಕ್ವಶನ್ ಇದು. ನೆಕ್ಸ್ಟ್, ದನ ಮತ್ತು ಎಮ್ಮೆಗಳಲ್ಲಿ ಕಂಡುಬರುವ ರೋಗ. ಇದು ಸುಮಾರು ಸಾರಿ ಬಂದಿದೆ. 2012ರಲ್ಲಿ SDAದಲ್ಲಿ ಕೇಳಿದ್ದಾರೆ. ಸೂಕ್ಷ್ಮಜೀವಿ ಮೈಕ್ರೋ ಆರ್ಗನಾಸ್ ಅಂತ ಬರ್ತಲ್ಲ, ವೈರಸ್ನಿಂದ ಹರಡುತ್ತದೆ. ಇಡಿಸ್ ಹೆಣ್ಣು ಸೊಳ್ಳೆಯ ಕಾಯಿಲೆಗೆ ಸಂಬಂಧಿಸಿದ್ದು ಯಾವುದು? ಸರಿಯಾದ ಉತ್ತರ ಡೆಂಗ್ಯೂ ಆಗಿದೆ. ಹಸು ಕಾಯಿಲೆ ಹೀಗೂ ಕೂಡ ಕರೆಯುತ್ತಾರೆ. ಯಾವುದದು? ಬೋವೈನ್ ಸ್ಯಾಂಡಿಪರ್ಮಾ ಎನ್ಸೆಫಾಲೋಪತಿ ಸಂಬಂಧಿಸಿದೆ. ಇದಕ್ಕೆ ಚಿಕನ್ ಪಾಕ್ಸ್ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ? ಇದು ವೈರಸ್ನಿಂದ ಹರಡುವಂಥ ರೋಗವಾಗಿದೆ. ಸಂದುಗಳಲ್ಲಿ ಡ್ಯಾಶ್ ಶೇಖರಣೆಗೊಳ್ಳುವುದರಿಂದ ಗೋಟ್ ಅಥವಾ ಸಂಧಿವಾತ ಕಾಯಿಲೆ ಬರುತ್ತದೆ? ಯೂರಿಕ್ ಆಮ್ಲ. ನೆಕ್ಸ್ಟ್, ಈ ಅಂಶದ ಒಂದು ಜೀವಿಗಳಲ್ಲಿ ನೀಡಿದಾಗ ಅದರಲ್ಲಿ ಪ್ರತಿ ನಿರೋಧಕ ಜೀವಿಗಳು ಉತ್ಪತ್ತಿಯಾಗುತ್ತವೆ. ಪ್ರಜನನಾಂಗಗಳು, ಪ್ರತಿಜನಕಗಳು, ಆಂಟಿಜೆನ್ ಆಗಿದೆ ಅವು. ಈ ಕೆಳಗಿನ ಯಾವುದು ಮನುಷ್ಯನಿಗೆ ವೈರಸ್ನಿಂದ ಬರುವ ರೋಗ ಯಾವುದು? ಮಂಗನ ಬಾವು ವೈರಸ್ನಿಂದ ಬರುತ್ತದೆ. ರೋಗಗಳನ್ನು ವರ್ಗಾಯಿಸುವ ಕೀಟಗಳನ್ನು ಏನೆಂದು ಕರೆಯುತ್ತಾರೆ? ವೆಕ್ಟರಿ. ನೆಕ್ಸ್ಟ್, ಈ ಕೆಳಗಿನ ಯಾವುದು ಪ್ರತಿರೋಧಕಗಳನ್ನು ಉತ್ಪಾದಿಸುತ್ತದೆ? ಎಸಿನೋಫಿಲಿ. BCG ಲಸಿಕೆಯನ್ನು ರೋಗದ ರಕ್ಷಣೆಗೆ ನೀಡಲಾಗುತ್ತದೆ. 2020 RSI. ಟ್ಯೂಬರ್ಕ್ಯುಲೋಸಿಸ್. ಇತ್ತೀಚೆಗೆ ಚೈನಾದ ಸಾಂಕ್ರಾಮಿಕ ರೋಗದಿಂದ ಮೃತ್ಯುವಿಗೆ ಕಾರಣವಾದ ವೈರಸ್ ಕೊರೋನಾ ವೈರಸ್.
ಇವುಗಳಲ್ಲಿ ಯಾವುದು ಲೈಂಗಿಕವಾಗಿ ಹರಡುವ ರೋಗವಾಗಿದೆ? ಸಿಫಿಲಿಸ್, ಗೊನೋರಿಯಾ, ಏಡ್ಸ್. ಇವು ಕೊರೋನಾ ವೈರಸ್ ಅಲ್ಲ, ಲೈಂಗಿಕವಾಗಿ ಹರಡುವಂತಹ ರೋಗಗಳಾಗಿವೆ. ಬ್ಯಾಕ್ಟೀರಿಯಾಗಳು ಹೆಚ್ಚು ಉಪ್ಪಾಗಿರುವ ಉಪ್ಪಿನಕಾಯಿಯಲ್ಲಿ ಬದುಕಲಾರವು ಏಕೆಂದರೆ? ಸರಿಯಾದ ಉತ್ತರ, ಉಪ್ಪಿನಕಾಯಿಯಲ್ಲಿ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಪೂರಕವಾದ ಪೋಷಕಾಂಶಗಳಿಲ್ಲ. ಇದರಿಂದಾಗಿ ಬ್ಯಾಕ್ಟೀರಿಯಾಗಳು ಹೆಚ್ಚು ಉಪ್ಪಿನಕಾಯಿಯಲ್ಲಿ ಬದುಕಲಾರವು. ನೆಕ್ಸ್ಟ್ ಕ್ವಶನ್. ಬ್ಯಾಕ್ಟೀರಿಯಾ ಜೀವಕೋಶಗಳಲ್ಲಿ ಇದು ಪ್ಲಾಸ್ಮಾ ಪೊರೆ ಪದರಗಳಲ್ಲಿ ಹೀಗೂ ಕರೆಯುತ್ತಾರೆ. ಮೆಸೋಸೋಮ್ಗಳು. ಇವುಗಳಿಗೆ ಯಾವ ಜೀವ ಬೋರಾಸಾನಿಕ ಚಕ್ರವು ಬ್ಯಾಕ್ಟೀರಿಯಾಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದೆ? ನೈಟ್ರೋಜನ್ಸ್ ಚಕ್ರ. ವೈರಸ್ಗಳನ್ನು ನಿರ್ಜೀವಿಗಳ ನಡುವಿನ ಕೊಂಡಿ ಎಂದು ಪರಿಗಣಿಸಲಾಗುತ್ತದೆ. ವೈರಸ್ಗಳು ಯಾವ ನಿರ್ದಿಷ್ಟ ಲಕ್ಷಣದ ಅಭಿಪ್ರಾಯವನ್ನು ಪ್ರತಿನಿಧಿಸುತ್ತವೆ? ಸರಿಯಾದ ಉತ್ತರ, ವೈರಸ್ಗಳು ಅತಿಥಿಯ ಜೀವಕೋಶಗಳಲ್ಲಿ ಮಾತ್ರ ಸಂತಾನೋತ್ಪತ್ತಿ ಮಾಡುತ್ತವೆ. ಈ ಕೆಳಗಿನ ಯಾವ ಜೀವ ಭೂರಾಸಾಯನಿಕ ಚಕ್ರದ ಬ್ಯಾಕ್ಟೀರಿಯಾಗಳು ಸ್ವೀಕಾರ ಹಾಗೂ ಮರುಪೂರಕರಣ ಎರಡೂ ಕ್ರಿಯೆಗಳು ಭಾಗವಹಿಸುತ್ತವೆ? ನೈಟ್ರೋಜನ್ ಚಕ್ರದಿಂದ. ಜೀವಂತ ಸೂಕ್ಷ್ಮಜೀವಿಗಳನ್ನು ಮಾನವನಿಗೆ ನೀಡಿದಾಗ ಕರುಳಿನ ಫ್ಲೋರಾದ ಮೇಲೆ ಒಳ್ಳೆಯ ಪರಿಣಾಮ ಬೀರುತ್ತದೆ. ಇಂತಹವುಗಳನ್ನು ಪ್ರೋಬಯೋಟಿಕ್ಸ್ ಎಂದು ಕರೆಯುತ್ತೇವೆ. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಪ್ರೋಬಯೋಟಿಕ್ಸ್ಗಳು ಉಪಯೋಗಿಸುತ್ತಾರೆ? ಸರಿಯಾದ ಉತ್ತರ, ಲ್ಯಾಕ್ಟಿಕ್ ಆಮ್ಲ ಬ್ಯಾಕ್ಟೀರಿಯಾ. ಪ್ರೋಬಯೋಟಿಕ್ಸ್ ಅಂದರೆ ಪ್ರೋಕ್ಯಾರಿಯೋಟಿಕ್ಗಳ ಬಗ್ಗೆ ಇವಾಗಲೇ ನೋಡಿದ್ವು ಅಲ್ವಾ? ಈ ಚಾರ್ಟ್ ನಿಮಗೆ ನೆನಪಿದ್ರೆ ನನಗೆ ಗೊತ್ತಾಗುತ್ತೆ. ಪ್ರೋಕ್ಯಾರಿಯೋಟ್ ಅಂದರೆ ಇದು ಒಂದೇ ಬ್ಯಾಕ್ಟೀರಿಯಾ ಒಂದೇ ಬರ್ತದೆ. ಉಳ್ಕೆದೆಲ್ಲ ಯೂಕ್ಯಾರಿಯೋಟಿಕ್ ಬರ್ತದೆ, ಪ್ರೋಟೋಜೋವಾ, ಫಂಗಸ್ ಎಕ್ಸೆಟ್ರಾ. ಬ್ಯಾಕ್ಟೀರಿಯಾದಲ್ಲಿ ಬರೋದೇ ಪ್ರೋಕ್ಯಾರಿಯೋಟಿಕ್. ಇದೊಂದು ನೆನಪಿರಲಿ ನಿಮಗೆ. ಪೋಲಿಯೋಮೈರೈಟಿಸ್ ಒಂದು ವೈರಸ್ ಸೋಂಕು. ಇದಕ್ಕೆ ಕಾರಣವಾಗುವ ವೈರಸ್ ಎಂಟಿರೋವೈರಸ್ ಆಗಿದೆ. ಸರಿಯಾದ ಉತ್ತರ. ನೆಕ್ಸ್ಟ್ ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ. ಈ ಚಿಕಿತ್ಸೆ ಶಿಲೀಂಧ್ರದ ಫಂಗೈ ಹಾಗೂ ಅಣುಜೀವಿಯ ಬ್ಯಾಕ್ಟೀರಿಯಾಗಳನ್ನು ನೈಸರ್ಗಿಕ ಜೈವ ಚಿಕಿತ್ಸಾ ಬಗ್ಗೆ ಕೆಳಕಂಡವುಗಳ ಹೇಳಿಕೆಯನ್ನು ಗಮನಿಸಿರಿ. ಇದಕ್ಕೆ ಸರಿಯಾದ ಉತ್ತರ, ಜಲವಾಹಕಗಳಾಗಿ ಶುದ್ಧೀಕರಣ ಮಾಡುತ್ತವೆ, ವಿಷಮ ತ್ಯಾಜ್ಯ ರಾಶಿಗಳ ಶುದ್ಧೀಕರಣ ಮಾಡುತ್ತವೆ, ತೈಲ ಸುರಿತಗಳ ಶುದ್ಧೀಕರಣ, ಅಣುಜೀವಿಗಳಿಂದ ಹಾಗೂ ಶಿಲೀಂಧ್ರಗಳಿಂದ ಬರುವ ರೋಗಗಳನ್ನು ವಾಸಿ ಮಾಡುವುದು. ಇವೆಲ್ಲ ಆನ್ಸರ್ ಇದಕ್ಕೆ ಸರಿಯಾದ ಸ್ಟೇಟ್ಮೆಂಟ್ ಆಗಿದೆ. ಇವೆಲ್ಲವೂ ಬ್ಯಾಕ್ಟೀರಿಯಾ ನೈಸರ್ಗಿಕ ಜೈವಿಕ ಚಿಕಿತ್ಸೆಯ ಬಗ್ಗೆ ಸಂಬಂಧಿಸಿದಂಥವು ಆಗಿದೆ. ಸರಿಯಾದ ಉತ್ತರ ABCD ಅಂತ ಸ್ಟೇಟ್ಮೆಂಟಲ್ಲಿ ಬಂದಿದೆ ಕ್ವಶನು. ಹ್ಯೂಮ್ಯಾನ್ ಇಮ್ಯುನೋ ಡಿಫಿಷಿಯನ್ಸಿ HIV ಒಂದು ಜೀವಂತ ಇರುವಿಕೆ ಏಕೆಂದರೆ ಅದು ಸ್ವಯಂ ವಂಶಾವೃದ್ಧಿ ಮಾಡಿಕೊಳ್ಳಬಲ್ಲದು. ನಾಯಿಗೆ ಹುಚ್ಚು ರೇಬಿಸ್ ಉಂಟು ಮಾಡುವುದು ವೈರಾಣು ವಿಷಾಣು ಜೀವಿಯಿಂದ ಮತ್ತು ಅದು ನರಮಂಡಲದ ಬಾಧಿಸುತ್ತದೆ. ಮಂಗನಬಾವು ಮಂಪ್ಸ್ ವೈರಾಣುವಿನಿಂದ ಬರುವಂತಹ ರೋಗವಾಗಿದೆ. ಕಾಲು ಮತ್ತು ಬಾಯಿ ರೋಗ ಪಶುಗಳಿಗೂ ಬರ್ತದೆ, ಮೇಕೆಗಳಿಗೆ ಬರ್ತದೆ, ಕುರಿಗಳಿಗೂ ಬರ್ತದೆ, ಗೋರಸುಗಳಿಗಿರುವ ಪ್ರಾಣಿಗಳಲ್ಲಿ ಪ್ರಮುಖವಾಗಿದೆ. ಇಲ್ಲಿ ನೋಡೋಣ. ಪ್ರಮುಖವಾಗಿ ಆಲೂಗಡ್ಡೆ ಬಟಾಣಿ ಬ್ಲೈಟ್ಸ್ ರೋಗವನ್ನು ಇವುಗಳಲ್ಲಿ ಯಾವುದರಿಂದ ವಾಸಿ ಮಾಡಬಹುದು ಎಂದರೆ? ಸರಿಯಾದ ಉತ್ತರ, ಬೋಡೋ ಮಿಶ್ರಣದಿಂದ ಬ್ಲೈಟ್ ಎಂಬ ರೋಗವನ್ನು ನಿವಾರಣೆ ಮಾಡಬಹುದಾಗಿದೆ. ನೆಕ್ಸ್ಟ್ ಕ್ವಶನ್. ಆಮಾಶಂಕೆ ಮತ್ತು ಇನ್ಫ್ಲುಯೆಂಜಾ ಇವುಗಳಿಂದ ಉಂಟಾಗುತ್ತದೆ. ಕ್ರಮಾಗತವಾಗಿ ಏಕಜೀವಿಗಳ ಮತ್ತು ವೈರಸ್ಗಳಿಂದ ಬರುತ್ತದೆ.
ಸರಿಯಾದ ಆನ್ಸರ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲ ಶೇರ್ ಮಾಡಿ.